ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಕೊನೆಯಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. 3 ಸರಿದರೂ ಸುಖದಳಿಗೆ ನಿದ್ದೆ ಬರಲಿಲ್ಲ. ಮದುವೆಯ ತಯಾರಿಯಲ್ಲಿ ಎಲ್ಲರೂ ಮುಳುಗಿದ್ದರು. ತನಗೇಕೋ ಈ ಮದುವೆ ಬಿಡುಗಡೆಯೋ ಮತ್ತೊಂದು ಬಂಧನದ ಹಾದಿಯೋ ತಿಳಿಯದಾಯಿತು. ತನ್ನ ಬಾಲ್ಯವನ್ನು ನೆನಪಿಸಿಕೊಂಡಳು. ಅಮ್ಮ ಎಂದು ಕೂಗುವ ಮೊದಲೇ ಹೆತ್ತ ತಾಯಿಯನ್ನು ಕಳೆದುಕೊಂಡಿದ್ದಳು. ತಂದೆಯಾದರೂ ಹೆಂಡತಿಯನ್ನು ತಿಂದ ಮಗು ಎಂದು ತಿರಸ್ಕಾರವನ್ನು ಹೊಂದಿದ್ದರು. ಆ ಕುಟುಂಬದಲ್ಲಿ ತನ್ನ ಅಜ್ಜಿ ಮತ್ತು ದೊಡ್ಡಮ್ಮನ ಹೊರತಾಗಿ ಯಾರಿಂದಲೂ ಕರುಣೆ ಮತ್ತು ಪ್ರೀತಿಯನ್ನು ಪಡೆಯಲಿಲ್ಲ. ಸುಖದ ತನ್ನನ್ನೇ ತಾನು ಕೇಳುವಂತೆ ಹೇಳಿಕೊಂಡಳು. ಹೆಸರು ಸುಖದ, ಆದರೆ ಜೀವನವೆಲ್ಲ ಗೋಳಿನ ಸಂತೆಯಾಗಿತ್ತು. ತಾಯಿಯ ಸ್ಥಾನವನ್ನು ತುಂಬಲು ಬಂದ ಹೆಣ್ಣು ಅಕ್ಷರಶಃ ರಾಕ್ಷಸಿಯೇ ಸರಿ. ಕೂತರೂ ನಿಂತರೂ ಅದು ತಪ್ಪು ಇದು ತಪ್ಪು, ಮೇಲಾಗಿ ದೈಹಿಕ ಶಿಕ್ಷೆಗಳು. ಕೈಕಾಲು ಎಲ್ಲಿ ನೋಡಿದರೂ ಬರೆಯ ಕರೆಗಳು. ಮಲತಮ್ಮ ಮತ್ತು ಮಲತಂಗಿ ಇವರ ಪಾಲಿನ ಜವಾಬ್ದಾರಿ. ಹೇಗೋ ಕಷ್ಟಪಟ್ಟು MAಯನ್ನು ಮಾಡಿದ್ದಳು. ಅವಳ ತಾಯಿಯಂತೆ ಇವಳೂ ಕೂಡ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿದ್ದಳು. ಹೀಗೆ 1 ತಿಂಗಳ ಹಿಂದಿನ ಮಾತು. ಪೌರ್ಣಮಿಯ ದಿನ ಚೆನ್ನಾಗಿ ಅಲಂಕರಿಸಿ ಹತ್ತಿರದ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದಳು. ಅಲ್ಲಿ ಸೀತಮ್ಮನವರ ಕಣ್ಣಿಗೆ ಇವಳು ಬಿದ್ದಿದ್ದಳು. ಇವಳನ್ನು ಕಂಡು ಇವಳು ನನ್ನ ಸೊಸೆಯಾಗಿ ಬಂದರೆ ಎಷ್ಟು ಚೆಂದ ಅಂದುಕೊಂಡರು ಸೀತಮ್ಮ. ಮಗನಾದರೂ ಈಗಾಗಲೇ ಮದುವೆಯಾಗಿ 1 ಮಗುವನ್ನು ಹೊಂದಿದ್ದನು. ಸೊಸೆ ಮಗುವಾದ ನಂತರ ಬಣ್ಣದ ಲೋಕದ ಆಸೆಗೆ ಬಿದ್ದು ಮಗು ಮತ್ತು ಮಗನನ್ನು ಬಿಟ್ಟು ತನ್ನ ಪ್ರಿಯಕರನೊಟ್ಟಿಗೆ ಹೋಗಿದ್ದಳು. ಕಾನೂನು ರೀತಿಯಾಗಿ ಇವರಿಬ್ಬರು ಬೇರೆಯಾಗಿ ತಿಂಗಳುಗಳೇ ಕಳೆದಿತ್ತು. ಮಗು ಸೌಪರ್ಣಿಕ ಇಂದಿಗೆ 2ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಳು. ತನ್ನ ಯೋಚನೆಯ ಬಗ್ಗೆ ಸೀತಮ್ಮಳಿಗೆ ವಿಷಾದವಿತ್ತು. ಇಷ್ಟು ಚಂದದ ಹುಡುಗಿಗೆ ಹೇಗೆ ತಾನೇ ನಾನು ಹೋಗಿ ಈಗಾಗಲೇ 1 ಮಗುವನ್ನು ಹೊಂದಿರುವ ನನ್ನ ಮಗನನ್ನು ಮದುವೆಯಾಗುತ್ತೀಯಾ ಎಂದು ಕೇಳುವುದು? ಅವರು ದೇವರಲ್ಲಿ ಭಕ್ತಿಯಿಂದ ನನ್ನ ಮಗನ ಬಾಳಿನಲ್ಲಿ ಹುಡುಗಿಯನ್ನು ಬರೆದಿದ್ದರೆ ದಯವಿಟ್ಟು ನೀನೇ ದಾರಿ ತೋರಿಸಬೇಕು ತಾಯಿ ಎಂದು ಕೈ ಮುಗಿದರು. ಈ ಹೊತ್ತಿಗಾಗಲೇ ಸುಖದ ದೇವಸ್ಥಾನದಿಂದ ಹೊರಡುತ್ತಿದ್ದಳು. ಅವಳನ್ನು ಹಾಗೆ ನೋಡುತ್ತಿರುವಾಗ ಅರ್ಚಕರು ಇವರನ್ನು ಗಮನಿಸಿದರು. ಇವರ ಮನದ ಬಯಕೆಯನ್ನು ಅರಿತ ಅವರು, ತಾಯಿ, ನಿಮ್ಮ ಯೋಚನೆ ಸರಿಯಾಗಿದೆ. ನಮ್ಮ ವಿಷ್ಣುವಿಗೆ ಸುಖದ ಸರಿಯಾದ ಜೋಡಿ. ತಾಯಿ ಇಲ್ಲದ ಹುಡುಗಿ, ತಂದೆ ಚಿಕ್ಕಮ್ಮನ ಕೈಗೊಂಬೆ, ಸ್ವಾರ್ಥಿ. ನಾನು ಅವಳ ಅಜ್ಜಿ ಮತ್ತು ದೊಡ್ಡಮ್ಮನನ್ನು ವಿಚಾರಿಸಿ ನೋಡುತ್ತೇನೆ. ನಿಮಗೆ ಅವಳು ಬೇಕಾದರೆ ನೀವೇ ಮದುವೆಯ 2 ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಬೇಕಾಗುತ್ತದೆ. ವಧುದಕ್ಷಿಣೆಯನ್ನು ಕೂಡ ಕೊಡಬೇಕಾಗಿ ಬರಬಹುದು ಎಂದು ಹೇಳಿದರು. ಸೀತಮ್ಮನವರು ಸಂತೋಷದಿಂದ ಎಲ್ಲದಕ್ಕೂ ಒಪ್ಪಿದರು. ಅವರಿಗೆ ಮಗನ ಮೇಲೆ ನಂಬಿಕೆ. ತನ್ನ ಮಗ ತನ್ನ ಮಾತನ್ನು ಮುರಿಯುವುದಿಲ್ಲ ಎಂದು. ಒಂದು ಬೆಳಗ್ಗೆ ಅರ್ಚಕರು ಸುಖದಳ ಮನೆಗೆ ಬಂದರು. ಅವರ ಅಜ್ಜಿ ಮತ್ತು ದೊಡ್ಡಪ್ಪ ಎಲ್ಲರಿಗೂ ವಿಷಯವನ್ನು ತಿಳಿಸಿದರು. 2ನೇ ಮದುವೆಯಾದರೂ ಅಡ್ಡಿಯಿಲ್ಲ, ಒಳ್ಳೆಯ ಸಂಬಂಧ. ಅವರು ನಮ್ಮ ಸುಖದಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಹೇಳಿದರು. ಅಜ್ಜಿ ಮತ್ತು ದೊಡ್ಡಮ್ಮ ಅವಳನ್ನು ಒಂದು ಸುರಕ್ಷಿತ ಜಾಗಕ್ಕೆ ಕಳುಹಿಸಬೇಕಾಗಿತ್ತು. ಏಕೆಂದರೆ ಅವಳ ಮಲತಾಯಿ ವಿಧುರನಾದ ಅವಳ ತಮ್ಮನಿಗೆ ಇವಳನ್ನು ಮದುವೆ ಮಾಡಿಕೊಳ್ಳಲು ಹೊಂಚು ಹಾಕುತ್ತಿದ್ದಳು. ಅವನು ಎಲ್ಲ ದುರಭ್ಯಾಸಗಳನ್ನು ಹೊಂದಿರುವ ಕೆಟ್ಟ ಮನುಷ್ಯನಾಗಿದ್ದನು. ಚಿಕ್ಕಮ್ಮನ ವಿರೋಧದ ನಡುವೆಯೂ ದೊಡ್ಡಮ್ಮ, ಅಜ್ಜಿ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದರು. ತದನಂತರ 1 ಲಕ್ಷ ರೂಪಾಯಿ ವರದಕ್ಷಿಣೆಯಾಗಿ ತಂದೆಗೆ ಕೊಡಬೇಕಾಗಿ ಮಾತುಕತೆಯಾಯಿತು. ಇದೆಲ್ಲದಕ್ಕೂ ಸುಖದ ಮೂಕ ಪ್ರೇಕ್ಷಕಿಯಾಗಿ ಸಾಕ್ಷಿಯಾದಳು. ಅವಳ ಬೇಕು ಬೇಡಗಳನ್ನು ಕೇಳುವವರು ಯಾರೂ ಇರಲಿಲ್ಲ. ಬೆಳಗಿನ ಕೋಳಿ ಕೂಗಿದ ಶಬ್ದಕ್ಕೆ ಸುಖದಳಿಗೆ ವಾಸ್ತವದ ಅರಿವಾಯಿತು. ಇರಲಿ, ತನ್ನ ಭಾಗ್ಯಕ್ಕೆ ಬಂದಿದ್ದನ್ನು ಒಪ್ಪಿಕೊಳ್ಳೋಣ ಎಂದು ಮನಸ್ಸಿನಲ್ಲಿಯೇ ತಾಯಿ ಅನ್ನಪೂರ್ಣೇಶ್ವರಿಯನ್ನು ನೆನೆದಳು. ಮದುವೆಯು ಹೆಚ್ಚು ಆಡಂಬರವಿಲ್ಲದೆ ನಡೆದು ಹೋಯಿತು. 1 ಲಕ್ಷ ರೂಪಾಯಿ ಆದಾಯದಿಂದ ಅವಳ ತಂದೆ ಆಶೀರ್ವಾದ ಮಾಡಿದನು.
ಚಿಕ್ಕಮ್ಮಳಾದರೂ ತನ್ನ ತಮ್ಮನನ್ನು ಮದುವೆಯಾಗಿ ಸಾಯುವವರೆಗೂ ನನ್ನ ಸೇವೆಯನ್ನು ಮಾಡಬೇಕಾದ ಹೆಣ್ಣು ನನ್ನಿಂದ ತಪ್ಪಿಸಿಕೊಂಡಳು ಎಂಬ ಹೊಟ್ಟೆ ಉರಿಯಿತು. ಆದರೆ ಹಿಂದಿನ ರಾತ್ರಿ ಅವಳಿಂದ ಬರೆಸಿಕೊಂಡ ಮುಂದೆ ಆಸ್ತಿಯ ಮೇಲೆ ಯಾವ ಹಕ್ಕು ಇರುವುದಿಲ್ಲ ಎಂಬ ಪತ್ರ ಅವರಿಗೆ ಸಮಾಧಾನ ಕೊಟ್ಟಿತ್ತು. ಅರ್ಚಕರಾದರೂ ಅನುಕೂಲಸ್ಥರು ಎಂದಿದ್ದರು. ನಂತರ ತಿಳಿದಿದ್ದು ಅವರು ಆಗರ್ಭ ಶ್ರೀಮಂತರು ಎಂದು. ತನ್ನ ಮಗಳು ಈ ಮದುವೆಯಾಗಿದ್ದರೆ ತಾನು ರಾಣಿಯ ಆಗಿ ಇರಬಹುದು ಎಂದು ಹೊಟ್ಟೆ ಉರಿದುಕೊಂಡಿದ್ದಳು ಚಿಕ್ಕಮ್ಮ. ಈಗ ಕಾಲ ಮಿಂಚಿಯಾಗಿತ್ತು. ಸುಖದ ನೆಚ್ಚಿನ ಅಜ್ಜಿಗೆ ದೊಡ್ಡಪ್ಪ ದೊಡ್ಡಮ್ಮನಿಗೆ ನಮಸ್ಕರಿಸಿ ಭಾರವಾದ ಹೃದಯದಿಂದ ಬೀಳ್ಕೊಟ್ಟಳು. 2 ತಾಸಿನ ಪ್ರಯಾಣದ ನಂತರ ಎಲ್ಲರೂ ತಮ್ಮ ಕಾರಿನಲ್ಲಿ ವಿಷ್ಣುವಿನ ಮನೆಗೆ ಬಂದರು. ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರವಾದ ನಂತರ ಸೀತಮ್ಮನವರು ಮೇಲಿನ ಮಹಡಿಯ ವಿಷ್ಣುವಿನ ಕೊಠಡಿಯನ್ನು ತೋರಿಸಿದರು. ಮಗನ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದರು. ಅವನಿಗೆ ಜೀವನದಲ್ಲಿ ಆಗಿರುವ ಆಘಾತದಿಂದ ಸಂಬಂಧಗಳ ಬಗ್ಗೆ, ಹೆಣ್ಣಿನ ಬಗ್ಗೆ ತುಸು ವಿರಕ್ತಿಯನ್ನು ಹೊಂದಿದ್ದಾರೆ. ನೀನು ಅವನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಬೇಕು. ಇದು ನಿನ್ನ ಜವಾಬ್ದಾರಿ. ನನ್ನ ಮಗ ಮತ್ತು ಮೊಮ್ಮಗಳನ್ನು ನಿನ್ನ ಮಡಿಲಿಗೆ ಒಪ್ಪಿಸುತ್ತಿದ್ದೇನೆ ಎಂದು ಕಣ್ಣೀರು ಹಾಕಿದ್ದರು. ಸುಖದಳಿಗೆ ಮೊದಲನೇ ಬಾರಿ ತನ್ನನ್ನು ಪ್ರೀತಿಯಿಂದ ಮಾತನಾಡಿಸುವ ತಾಯಿಯ ದರ್ಶನವಾಯಿತು. ಕೊಠಡಿಯನ್ನು ಸರಿಯಾಗಿ ಗಮನಿಸಿದಳು ಸುಖದ. ಅತಿರೇಕವಲ್ಲದ, ತೀರಾ ಸರಳವಾದ, ಆಡಂಬರವಿಲ್ಲದ ಕೋಣೆಯಾಗಿತ್ತು. ಬಾಲ್ಕನಿಯಿಂದ ಹೊರಗೆ ನೋಡುತ್ತಿರುವಾಗ ವಿಷ್ಣು ಸೌಪರ್ಣಿಕಳನ್ನು ಭುಜದ ಮೇಲೆ ಹೊತ್ತು ತಂದನು. ಹೊಸ ಮುಖವನ್ನು ಕಂಡ ತಕ್ಷಣ ಸೌಪರ್ಣಿಕ ಅಳಲು ಪ್ರಾರಂಭಿಸಿದಳು. ಸುಖದಳಿಗೆ ಬೇಸರವಾಯಿತು. ಸುಖದ ನಗುಮುಖದಿಂದ ಸೌಪರ್ಣಿಕಳ ಬಳಿ ಬಂದಳು. ಆದರೆ ಸೌಪರ್ಣಿಕ ಇನ್ನೂ ಜೋರಾಗಿ ಅಳಲು ಪ್ರಾರಂಭಿಸಿದಳು. ಇದನ್ನು ನೋಡಿದ ವಿಷ್ಣುವಿಗೆ ಈ ಮದುವೆಯ ಅವಶ್ಯಕತೆ ಇತ್ತೇ ಅನಿಸಿತು. ಇರಲಿ, ಸ್ವಲ್ಪ ಸಮಯ ನೋಡೋಣ ಎಂದು ಸುಖದಳಿಗೆ ಹೇಳಿ ಹೊರಗೆ ಹೋದನು. ನಡೆದುದೆಲ್ಲವನ್ನು ತಾಯಿಯ ಬಳಿ ಹೇಳಿದನು. ತಾಯಿ ಅವನಿಗೆ ಸಮಾಧಾನ ಮಾಡಿದರು. ಅಂದು ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಿದ್ದಾಗ ಸೌಪರ್ಣಿಕ ಏನೂ ತಿನ್ನದೆ ಹಠ ಮಾಡುತ್ತಿದ್ದಳು. ಹುಟ್ಟಿದಾಗಿನಿಂದ ಊಟ ಮಾಡುವುದಕ್ಕೆ ಹಠ ಮಾಡುತ್ತಿದ್ದ ಅವಳನ್ನು ಸುಖದ ನಾನು ಅವಳಿಗೆ ಊಟ ಮಾಡಿಸುತ್ತೇನೆ ಎಂದು ಹೇಳಿದಳು. ಅಡುಗೆ ಮನೆಗೆ ಹೋಗಿ ಕ್ಷೀರಾನ್ನ ಮಾಡಿದಳು. ನಂತರ ಸೌಪರ್ಣಿಕಾಳನ್ನು ಎತ್ತುಕೊಂಡು ಕೈತೋಟಕ್ಕೆ ಹೋದಳು. ಅಲ್ಲಿ ಅವಳಿಗೆ ಚಂದಮಾಮನನ್ನು ತೋರಿಸುತ್ತಾ ಹಾಡನ್ನು ಹೇಳುತ್ತಾ ಊಟ ಮಾಡಿಸಿದಳು. ಮಗು ಅವಳ ಸೆರಗನ್ನು ಹಿಡಿದು ಹಿಂದೆ ಮುಂದೆ ಸುತ್ತಿ ಕೊನೆಗೆ ಅವಳು ಹಾಡಿದ ಲಾಲಿ ಹಾಡಿಗೆ ಚೆನ್ನಾಗಿ ನಿದ್ರಿಸಲು ಪ್ರಾರಂಭಿಸಿತು. ತಾಯಿ ಮಗಳಂತೆ ಅವರಿಬ್ಬರು ತಾಯಿ ಮಗಳಂತೆ ಆದರು. ಗಂಡನ ಪ್ರೀತಿ ಸಿಕ್ಕಿರಲಿಲ್ಲವಾದರೂ ಅವಳಿಗೆ ಮಗಳು ಸಿಕ್ಕ ಎಂಬ ಖುಷಿಯಿತ್ತು. ಹಿಂದೆ ಆದ ಅನುಭವದಿಂದ ವಿಷ್ಣುವಿಗೆ ದಾಂಪತ್ಯದಲ್ಲಿ ವಿರಕ್ತಿಯನ್ನು ಹೊಂದಿದ್ದನು. ಆದರೂ ಮುಂದೊಂದು ದಿನ ಗಂಡನೂ ಕೂಡ ತನ್ನ ಪ್ರೀತಿಗೆ ಒಲಿಯಬಹುದು ಎಂದು ಸುಖದ ಸುಮ್ಮನಾದಳು. ಹೀಗೆ ಊಟವಾದ ನಂತರ ಅವಳು ತನ್ನ ಯೋಚನಾ ಲಹರಿಯಲ್ಲಿ ಮುಳುಗಿದ್ದಳು. ಹೀಗಿರಲಾಗಿ ಅಜ್ಜಿಗೆ ಅನಾರೋಗ್ಯ ಎಂದು ಊರಿನಿಂದ ಕರೆ ಬಂತು. ಎಲ್ಲರೂ ವಿಷ್ಣು, ಸುಖದ ಮತ್ತು ಸೌಪರ್ಣಿಕ ಅಜ್ಜಿಯನ್ನು ನೋಡಲು ಊರಿಗೆ ಹೋದರು. ಅಲ್ಲಿ ಅಜ್ಜಿಯನ್ನು ನೋಡಿದ ನಂತರ ಎಲ್ಲರೂ ಊಟ ಮಾಡಿ ಮಲಗಿದ್ದಾಗ ಅವಳ ಚಿಕ್ಕಮ್ಮ ಸೌಪರ್ಣಿಕಾಳನ್ನು ಕರೆದು ತಾನು ನಿನ್ನ ಒಟ್ಟಿಗೆ ಮಾತನಾಡಬೇಕು ಎಂದು ಹೇಳಿದಳು. ನೋಡು, ನೀನು ಶ್ರೀಮಂತರ ಮನೆಯನ್ನು ಸೇರಿದ್ದೀಯ. ಅಲ್ಲಿ ನಿನಗೆ ಹಣಕಾಸಿನ ತೊಂದರೆ ಇಲ್ಲ. ನೀನು ಪ್ರತಿ ತಿಂಗಳು ನಿನ್ನ ಅತ್ತೆಯಿಂದ, ಗಂಡನಿಂದ ದುಡ್ಡನ್ನು ತೆಗೆದುಕೊಂಡು ನಮಗೆ ಕೊಡಬೇಕು ಎಂದು ಜೋರು ಮಾಡುತ್ತಿದ್ದಳು. ಹಿಂದೆ ಆಗಿದ್ದರೆ ಸುಖದ ಕಣ್ಣೀರಾಗುತ್ತಿದ್ದಳು. ಆದರೆ ತಾಯಿಯ ಪ್ರೀತಿಯನ್ನು ಕಂಡ ಸುಖದ ತಿರುಗಿ ಬಿದ್ದಳು. ಏನು ಮಾತನಾಡುತ್ತಿದ್ದೀರಿ ಚಿಕ್ಕಮ್ಮ? ಗಂಡನ ಮನೆಯಿಂದ ನಾನೇಕೆ ದುಡ್ಡು ತಂದುಕೊಳ್ಳಬೇಕು? ನಾನು ಹಳೆಯ ಸುಖದಳಲ್ಲ. ಈ ಪ್ರೀತಿಯನ್ನು ಕಂಡುಕೊಂಡಿದ್ದೇನೆ. ನನ್ನ ಮನೆಯನ್ನು ಪಡೆದಿದ್ದೇನೆ. ನೀವು ಹುಟ್ಟಿದಾಗಿನಿಂದ ಮಾಡಿರುವ ಮೋಸ, ಅನ್ಯಾಯ, ವಂಚನೆಯನ್ನು ಹಲ್ಲು ಕಚ್ಚಿ ಅನುಭವಿಸಿದ್ದೇನೆ. ಇನ್ನೆಂದು ನಾನು ಹಾಗೆ ಮಾಡುವುದಿಲ್ಲ ಎಂದು ಹೇಳಿದಳು. ಅದಕ್ಕೆ ಚಿಕ್ಕಮ್ಮ, ಓಹೋ ಹಾಗೋ, ನಿನಗೂ ಕೂಡ ತಿಳಿಯುತ್ತಿದೆ. ನಾನು 25 ವರ್ಷದ ಹಿಂದೆ ಮದುವೆಯಾಗಿ ಬಂದಾಗ ನೀನು ಇದ್ದೆ. ನಿನಗೂ ಕೂಡ ಒಬ್ಬಳು ಸವತಿ ಮಗಳಿದ್ದಾಳೆ. ನೀನು ಕೂಡ ಹೇಗೆ ಬದಲಾಗುತ್ತೀಯ ನಾನು ನೋಡುತ್ತೇನೆ. ನಿನಗೂ ಒಂದು ಮಗುವಾಗಲಿ ಎಂದಳು. ಅದಕ್ಕೆ ಸುಖದ, ಚಿಕ್ಕಮ್ಮ, ಮುಂದೆ ನಾನು ಬದಲಾಗುವುದಾದರೆ ಆ ತಾಯಿಯಲ್ಲಿ ಕೇಳಿಕೊಳ್ಳುತ್ತೇನೆ. ನನಗೆ ತಾಯ್ತನದ ಭಾಗ್ಯವನ್ನೇ ಕೊಡಬೇಡ ಎಂದು. ನನ್ನ ಮಡಿಲು ಈಗಾಗಲೇ ತುಂಬಿದೆ.
ತಾಯಿ ಇಲ್ಲದೆ ಬೆಳೆಯುವ ಹೆಣ್ಣು ಮಕ್ಕಳ ಕಷ್ಟ ಎಂಬ ಅರಿವು ನನಗಿದೆ. ಸೌಪರ್ಣಿಕಳನ್ನು ನನ್ನ ಹೆತ್ತ ಮಗುವಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ. ನೀವು ನೋಡುತ್ತಾ ಇರಿ ಎಂದು ಹೇಳಿದಳು. ದಯಮಾಡಿ ಇನ್ನೆಂದೂ ನನ್ನ ಮನೆಗೆ ನೀವು ಬರಬೇಡಿ ಎಂದು ಹೇಳಿದಳು. ಇದೆಲ್ಲವನ್ನು ವಿಷ್ಣು ಕಿಟಕಿಯ ಆಚೆ ನಿಂತು ಕೇಳಿಸಿಕೊಳ್ಳುತ್ತಿದ್ದ. ಅವನಿಗೆ ಅವನ ಹೆಂಡತಿಯ ಬಗ್ಗೆ ಅಭಿಮಾನ ಮೂಡಿತು ಹಾಗೂ ತನ್ನ ತಾಯಿಯ ಆಯ್ಕೆಯ ಬಗ್ಗೆ ಗೌರವ ಮೂಡಿತು. ಮರುದಿನ ಎಲ್ಲರೂ ತೋಟದ ಪೂಜೆಗೆಂದು ಹೋಗಿದ್ದರು. ತೋಟದಲ್ಲಿ ಒಂದು ಬಾವಿ ಇತ್ತು. ಆ ಬಾವಿಯನ್ನು ಸೌಪರ್ಣಿಕ ಕುತೂಹಲದಿಂದ ನೋಡುತ್ತಿದ್ದಳು. ಎಲ್ಲರೂ ಹೀಗೆ ಪೂಜೆ ಕಾರ್ಯಗಳಲ್ಲಿ ಬ್ಯುಸಿ ಇದ್ದಾಗ ಸುಖದಳ ಮಲತಾಯಿ ಸೌಪರ್ಣಿಕಾಳನ್ನು ಬಾವಿಯೊಳಗೆ ತಳ್ಳಿದಳು. ನಂತರ ಕಿರುಚುತ್ತಾ ಸುಖದ ಯಾಕೆ ನೀರಿಗೆ ತಳ್ಳಿದೆ ಎಂದು ಬೊಬ್ಬಿಡಕ್ಕೆ ಶುರು ಮಾಡಿದಳು. ಅದೇ ಸಮಯಕ್ಕೆ ವಿಷ್ಣು ಸೌಪರ್ಣಿಕಳನ್ನು ಕಾಪಾಡಿದ ನಂತರ ಪ್ರಜ್ಞಾಹೀನಳಾದ ಅವಳನ್ನು ಆಸ್ಪತ್ರೆಗೆ ಸೇರಿಸಿದರು. ಅವಳ ಚಿಕ್ಕಮ್ಮ ಅಲ್ಲಿ ಸುಖದ ಯಾಕೆ ಹೀಗೆ ಮಾಡಿದಳು, ಹಾಗೆ ಹೀಗೆ ಎಂದು ಅವಳ ಬಗ್ಗೆ ಚಾಡಿ ಹೇಳುತ್ತಿದ್ದಳು. ಸೌಪರ್ಣಿಕಾಳೇನಾದರೂ ಸತ್ತು ಹೋದರೆ ತಾನೇ ತಳ್ಳಿದೆ ಎಂಬುದು ಯಾರಿಗೂ ಗೊತ್ತಾಗುವುದಿಲ್ಲ. ಸುಖದ ಜೈಲಿಗೆ ಹೋಗುತ್ತಾಳೆ ಎಂದು ಒಳಗೆ ಖುಷಿ ಪಡೆಯುತ್ತಿದ್ದಳು. ಆದರೆ ದೇವರ ಸಂಕಲ್ಪವೇ ಬೇರೆ. ಸ್ವಲ್ಪದರಲ್ಲಿ ಸೌಪರ್ಣಿಕಾಳಿಗೆ ಪ್ರಜ್ಞೆ ಬಂದು ಅಜ್ಜಿಯೇ ತನ್ನನ್ನು ತಳ್ಳಿತು ಎಂದು ಹೇಳಿತು. ನಂತರ ವಿಷ್ಣು ಪೊಲೀಸ್ನವರನ್ನು ಕರೆಸಿ ಅವಳ ಚಿಕ್ಕಮ್ಮನನ್ನು ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸಿದನು. ವಿಷ್ಣು ಕೂಡ ಸುಖದಳನ್ನು ತನ್ನ ಮಡದಿ ಎಂದು ಒಪ್ಪಿಕೊಂಡನು. ಹೀಗೆ ದುಃಖದಿಂದಲೇ ಆರಂಭವಾದ ಸುಖದಳ ಜೀವನವು ಕೊನೆಯಲ್ಲಿ ಗಂಡ, ಮಗು, ಅತ್ತೆಯೊಂದಿಗೆ ಸುಖಾಂತವಾಯಿತು. ಸ್ನೇಹಿತರೆ, ನಮ್ಮ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬಹಳ ಅಗತ್ಯ. ಹಾಗೂ ಕಥೆಯಲ್ಲಿ ಏನಾದರೂ ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಶುಭವಾಗಲಿ.